ಪುರುಷಸ್ಯ ಜೀರ್ಣ ವಯಸ್ಸಃ ಪುತ್ರೋಪಿ ಅಮಿತ್ರಾಯತೆ ಅಂತ ಗರುಡ ಪುರಾಣ. ಅಲ್ಲೇ ಗಾತ್ರಂ ಸಂಕುಚಿತಂ, ಹೀಗಿರ್ತಾನೆ ಸರಿಯಾಗಿ. ವಯಸ್ಸಾಗ್ತಾ ಆಗ್ತಾ 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 ಗುಬ್ಬಚ್ಚಿ ಆದಂಗೆ ಆಗಿಬಿಡ್ತಾನೆ. ನೋಡಿದ್ದೀರಿ ನೀವೆಲ್ಲ, ನಾನೇನು ನಿಮಗೇನು ವಿಶೇಷವಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಗೋಣಿ ಚೀಲದಲ್ಲಿ ತುರುಕಿಟ್ಟಂಥ ತೆಂಗಿನಕಾಯಿ ಆದಂಗೆ ಆಗಿಬಿಡ್ತಾರೆ. ಹಾಗೆ ಗಾತ್ರಂ ಸಂಕುಚಿತಂ ಗತಿ ವಿಗಲಿತ, ನೆಟ್ಟಿಗೆ ನಡ್ಕೊಂಡು ಹೋಗಿರೋನು ತಟಾಡ್ಕೊಂಡು ನಡೀತಾನೆ. ಗತಿ ವಿಗಲಿತ. ಅದಕ್ಕೆ ಏನೋ ವಕ್ರಂಚಲಾಲಾಯತೆ, ಒಳಗಡೆ ಬಾಯಲ್ಲಿರುವ ಹಲ್ಲುಗಳೆಲ್ಲ ಉದುರು ಹೋಗ್ತದೆ, ಒಂದು ಹಲ್ಲಿರುವುದಿಲ್ಲ. ದೃಷ್ಟಿರ್ ನಶ್ಯತಿ, ಕಣ್ಣು ಮಂಜಾಗ್ತದೆ. ವರ್ಧತೆ ಬದರತ, ಬದರತ ಅಂದರೆ ಕಿವುಡು ಜಾಸ್ತಿ ಆಗ್ತದೆ. ವಕ್ರಂಚಲಾಲಾಯತೆ, ಬಹಳ ಅದ್ಭುತವಾಗಿ ಮಾತಾಡ್ತಿದ್ದವ ಬಿಕ್ಕಲಿಸ್ಕೊಂಡು ತೊಡವರಿಸ್ಕೊಂಡು ಮಾತಾಡುವ ಸ್ಥಿತಿ ಬರ್ತದೆ. ವಾಕ್ಯಂ ನದ್ರಿಯತೆ ಚ ಬಂದಿ ಜನೈ ನಾ ಅದ್ರಿಯತೆ ಚ, ಯಾರ ಮಾತಿಗೆ ಇಡೀ ಮನೆ ತಲೆ ಬಗ್ಗೆ ಸಿತ್ತೋ ಅವನ ಮಾತನ್ನು ಯಾರೂ ಕೇಳುವುದಿಲ್ಲ. ಬಡ್ಕೋತನಾಚಾರ ಯಾವ ಮುಂಡೆ ಬದುಕಿದೆ, ಅದು ಸಾಯಲ್ಲ, ನಮ್ಮನ್ನು ಸಾಯಕ್ಕೆ ಬಿಡಲ್ಲ ಅಂತಾನೆ ಮಗನ ಕೈಲಿ ಮಾತು ಅನ್ನಿಸ್ತಾನೆ ಭಗವಂತ. ಅದವನು ಕಿವಿಗೆ ಬಿಡಬೇಕಂತೆ. ಕಿವಿಗೆ ಬಿದ್ದಾಗ ಕೃತಂ ಪರಿಜನಸ್ಯಾರ್ತೆ ಧರ್ಮ ಧರ್ಮ ಶುಭಂ ಶುಭಂ ಏಕಾಕಿತೇನ ಗಂತವ್ಯಂ ಗತಾಸ್ತೆ ಫಲಭಾಗಿನ. ಈ ಬುದ್ಧಿ ಬರಬೇಕು ಅಂತ ಕೃತಂ ಪರಿಜನಸ್ಯಾರ್ತೆ ಮಯಾ ಕರ್ಮ ಶುಭಾಶುಭಂ. ಇಂಥವರಿಗೋಸ್ಕರವ ಮಾಡಬಾರದ್ದು ಮಾಡಬೇಕಾದದ್ದು ಎಲ್ಲ ಕರ್ಮಗಳನ್ನು ಮಾಡಿ ಎಲ್ಲರನ್ನ ಸುಸ್ಥಿತಿಗೆ ತಂದಿಟ್ನಲ್ಲ. ಹಗಲು ರಾತ್ರಿ ಎನ್ನದೆ ಕೆಲಸ ಮಾಡಿ ಇಂಥವರಿಗೋಸ್ಕರವ ಮಾಡಿದ್ದು. ಏಕಾಕಿತೇನ ಗಂತವ್ಯಂ ಗತಾಸ್ತೆ ಫಲಭಾಗಿನ. ಎಲ್ಲರೂ ಅವರವ್ರ ಪಾಡಿಗೆ ಹೋಗಿಬಿಟ್ರು, ನನ್ನೊಬ್ಬನನ್ನು ಬಿಟ್ಟು. ನನ್ನನ್ನು ಕಾಪಾಡುವವರು ಯಾರು ಅಂತ ಬುದ್ಧಿ ಬರ್ತದೆ. ಅವಾಗ ಭಗವಂತ ಅಂತಾನೆ ನಾನು ಅಂತಾನೆ. ಇಷ್ಟು ದಿನ ಮರ್ತಿದ್ಯಲ್ಲೋ ಅಜ್ಞಾತ ಸಖ, ಅದೇ ಭಾಗವತ ಹೇಳೋದು. ಅಜ್ಞಾತ ಸಖ, ನಿನ್ನ ಜೊತೆಯಲ್ಲೇ ಇದ್ದೆ, ನನ್ನನ್ನೇ ನೋಡಲಿಲ್ಲ ನೀನು, ಪ್ರಪಂಚ ಎಲ್ಲವನ್ನ ನೋಡಿದೆ, ನೋಡಿ ಎಲ್ಲ ಕೈ ಬಿಟ್ಟ ಮೇಲೆ ನನ್ನ ಜ್ಞಾಪಕ ಬಂತು ನಿನಗೆ ಅಂತಾನೆ ಸ್ವಾಮಿ. ಅಹಂ ಸ್ಮರಾಮಿ ಮದ್ಭಕ್ತ ನಯಾಮಿ ಪರಮಾಂ ಗತಿಂ, ನಾನಂತ ಸಂದರ್ಭದಲ್ಲಿ ಭಕ್ತರನ್ನು ಜ್ಞಾಪಿಸ್ಕೊಳ್ತೇನೆ ಅಂತ. ಅದಕ್ಕೆ ವಾಕ್ಯಂ ನದ್ರಿಯತೆ ಚ ಬಂಧು ಜನೈಹಿ ಭಾರ್ಯಾಮ ಶುಶ್ರೂಷತೆ. ಅದು ಗಂಡನಿಗೆ ಹೆಂಡತಿ, ಹೆಂಡತಿ ಗಂಡ 70-70 ವರ್ಷ ಜೊತೆಯಲ್ಲಿರ್ತಾರೆ. ಮರಣ ಹೊಂದುವ ಕಾಲಕ್ಕೆ ಗಂಡನ ಮುಖವನ್ನು ಹೆಂಡತಿ ನೋಡುವುದಿಲ್ಲ, ಹೆಂಡತಿ ಮುಖವನ್ನು ಗಂಡ ನೋಡ್ಲಿಕ್ಕೆ ಆಗೋದಿಲ್ಲ. ಆಗಲ್ಲ. ಅಯ್ಯೋ ನಿಮ್ಗಪ್ಪ ಹೆಂಗೆಂಗೋ ಆಡ್ತಾ ಇದ್ದಾರೆ ಬಾರೋ ಅಂತ, ನಿಮ್ಮಮ್ಮ ಹೆಂಗೆಂಗೋ ಆಡ್ತಿದ್ದಾರೆ ನೋಡೋ ಅಂತ ಪಕ್ಕಕ್ಕೆ ಹೋಗಿ ಬಿಡ್ತಾನೆ. ಹತ್ತಿರಕ್ಕೆ ಬರುವುದು ಹಿರಿವೇ ಬರುವುದಿಲ್ಲ. ಅದಕ್ಕೆ ಕಷ್ಟಂ. ಪ್ರಪಂಚದಲ್ಲಿ ಮನುಷ್ಯನಿಗೆ ದೊಡ್ಡ ಶತ್ರು ಯಾವುದು ಅಂದರೆ ವೃದ್ಧಾಪ್ಯ. ಇನ್ಯಾವುದನ್ನು ಬೇಕಾದರೂ ಹೆಂಗಾರು ಗೆದ್ದು ಬಿಡ್ಬೋದು, ವೃದ್ಧಾಪ್ಯವನ್ನು ಗೆಲ್ಲುವುದಕ್ಕಾಗಲ್ಲ. ಅದಕ್ಕೆ ಕಷ್ಟಂ ಪುರುಷಸ್ಯ ಜೀರ್ಣ ವಯಸ್ಸಃ, ಜೀರ್ಣ ವಯಸ್ಸು ವೃದ್ಧಾಪ್ಯ. ಅದಕ್ಕೆ ಏನು ಅಂದರೆ ದೊಡ್ಡ ಇದು ವ್ಯತ್ಯಾಸ ಏನು ಅಂದರೆ ಪುತ್ರೋಪಿ ಅಮಿತ್ರಾಯತೆ, ಮಕ್ಕಳೇ ಶತ್ರುಗಳಾಗಿ ಬಿಡ್ತಾರೆ. ಯಾರೋ ಅಲ್ಲ, ಮಕ್ಕಳೇ ಶತ್ರುಗಳಾಗಿ ಬಿಡ್ತಾರೆ. ಇಂಥ ಸ್ಥಿತಿ ಯಾಕೆ ಬಂತವನಿಗೆ? ಉತ್ತರ ಇಲ್ಲ. ಎಷ್ಟೋ ಜನ ವೃದ್ಧಾಪ್ಯವನ್ನು ತಲುಪುವ ಮುಂಚೆ ಹೋಗಿಬಿಡ್ತಾರೆ. ನಾನು ಅದಕ್ಕೆ ಹೇಳ್ತಾ ಇರ್ತೇನೆ, ಒಬ್ಬ ಮನುಷ್ಯನಿಗೆ ನಮಗೆ ಅರ್ಥ ಆಗಲಿ ಅಂತ ಒಂದು ಸಣ್ಣ ಭಾಷೆಯಲ್ಲಿ 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ನಾಚಿಕೆ, 40ಕ್ಕೆ ಚಿಂತೆ, 50ಕ್ಕೆ ಅರಿವು, 60ಕ್ಕೆ ಮರವು, 70ಕ್ಕೆ ಬಾಗು, 80ಕ್ಕೆ ತೂಗು, 90ಕ್ಕೆ ಕೂಗು, 100ಕ್ಕೆ 4 ಜನ ಸೇರಿ ಎತ್ಕೊಂಡು ಹೋಗು ಅಂತ. ಅದು ಒಟ್ಟು ಒಂದು ಸರ್ಕಲ್. ಅದು 10 ವರ್ಷದವರೆಗೆ ಏನು ಸಮಸ್ಯೆ ಇಲ್ಲ, ಹಕ್ಕಿ ಇದ್ದಾಗಿರ್ತಾನೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. 20ಕ್ಕೆ ನಕ್ಕಿ, ಯೌವನದ ತುತ್ತ ತುದಿ, ನಗನಗತ ಕಾಲ ಕಳೆದು ಬಿಡ್ತಾರೆ. 30ಕ್ಕೆ ನಾಚಿಕೆ ಶುರು ಆಗ್ತದೆ. ಮದುವೆ ಆಗಿಲ್ಲ ಯಾಕೆ, ಕೆಲಸ ಸಿಕ್ಕಿಲ್ಲ ಯಾಕೆ, ಇಷ್ಟು ವಯಸ್ಸಾಯಿತು ಇನ್ನೂ ಜೀವನದಲ್ಲಿ ಸೆಟ್ಲ್ ಆಗಿಲ್ಲ ಯಾಕೆ, 30. ಅದಾದಮೇಲೆ 40ಕ್ಕೆ ಚಿಂತೆ ಶುರು ಆಗ್ತದೆ, ಮುಂದೆ ಏನು ಅಂತ ಚಿಂತೆ. ಅಲ್ಲಿವರೆಗೆ ಮುಂದೆ ಏನು ಅಂತ ಚಿಂತೆ ಆಗಿರಲ್ಲ. 50ಕ್ಕೆ ಅರಿವಾಗ್ತದೆ. ಏನು ಅರಿವಾಗ್ತದೆ? 50 ವರ್ಷ ಕಳೆದೋಯ್ತಲ್ಲ ಅಂತ ಅರಿವಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. 50 ಕಳೆಯಿತು, ಏನು ಮಾಡಲಿಲ್ಲ, ಕಳೆದೋಯ್ತು 50 ವರ್ಷ ಅಂತ. 50ರಿಂದ 60 ಇದೆಯಲ್ಲ, ಅದನ್ನು ಬಂಗಾರದ ಕಾಲ ಅಂತ ಕರಿತೇವೆ ನಾವು. ಯಾಕೆಂದ್ರೆ 50ರಷ್ಟೊತ್ತಿಗೆ ಒಂದು ಹಂತಕ್ಕೆ ಬಂದಿರ್ತಾನೆ ಮನುಷ್ಯ. ಮಕ್ಕಳ ಜವಾಬ್ದಾರಿ ಕಳೆದಿರ್ತದೆ, ತಾನು ಕೂಡ ಆಲ್ಮೋಸ್ಟ್ ರಿಟೈರಿಂಗ್ ಸ್ಟೇಜಿಗೆ ಬಂದಿರ್ತಾನೆ. ಏನಂತ ಜವಾಬ್ದಾರಿಗಳಿಲ್ಲ, ಆರೋಗ್ಯ ತಕ್ಕ ಮಟ್ಟಿಗೆ ಇರ್ತದೆ. ತುಂಬ ಚೆನ್ನಾಗಿಲ್ಲದೆ ಹೋದರೂ ತಕ್ಕ ಮಟ್ಟಿಗಂತೂ ಆರೋಗ್ಯ ಇರ್ತದೆ. 50ರಿಂದ 60 ಬಂಗಾರದ ಸಮಯ. ಅದು ಸಾಧನೆ ಮಾಡಿಕೊಳ್ಳುವವರೆಗೆ ಬಂಗಾರದ ಸಮಯ. 60 ಆಯಿತು, ಮರವು ಶುರು ಆಗ್ತದೆ. 60ರಿಂದ 70ಕ್ಕೆ ಬಗ್ತದೆ ಶರೀರ, ನೆಟ್ಟಿಗೆ ನಿಲ್ಲಿಕ್ಕಾಗಲ್ಲ. 70ಕ್ಕೆ ಬಾಗು, 80ಕ್ಕೆ ತೂಗು, ಹಿಂಗೆ 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 90ಕ್ಕೆ ಕೂಗು, ಕೈಯಲ್ಲಾಗಲ್ವಲ್ಲ, ಕೂಗ್ತಾ ಇರೋದು ಒಂದು ಕಡೆಗೆ ಹೋದ್ರು. ಯಾರು ನನ್ನ ಮಾತು ಕೇಳಲ್ವೋ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೋ, ಯಾರು ನನ್ನ ಮಾತು ಕೇಳಲ್ವೋ ಬಾ ಅಂದರೆ ಕೇಳಲ್ವೋ ಬಿಟ್ಟು ಹೋಗ್ತಾರೋ, ಬಂದವ್ರ ಹತ್ರ ಎಲ್ಲ ಹೇಳ್ಕೊತಾ ಇರೋದು. 100ಕ್ಕೆ 4 ಜನ ಸೇರೆತ್ಕೊಂಡು ಹೋಗೋದು. ಇದು ಜೀವನ. ಹಿಂಗಾಗೋದಿಲ್ಲ. ಎಷ್ಟೋ ಜನ ಚೆನ್ನಾಗಿರ್ತಾರೆ, ಹೋಗ್ತಾರೆ, ಯಾಕೆ ಗೊತ್ತಿಲ್ಲ. ಎಷ್ಟೋ ಜನ ಹೀಗೆ ಅನುಭವಿಸ್ತಾರೆ, ಗೊತ್ತಿಲ್ಲ. ಅದಕ್ಕೆ ಸೃಷ್ಟಿ ಸ್ಥಿತಿ ಲಯ ನಿಯಮನ, ಜ್ಞಾನ ಯಾವಾಗ ಜ್ಞಾನ ಯಾವಾಗ ಅಜ್ಞಾನ ಗೊತ್ತಿಲ್ಲ. ಭಗವಂತ ಕೊಟ್ಟರುಂಟು, ಇಲ್ಲ ಅಂದ್ರೆ ಇಲ್ಲ. ಜ್ಞಾನ ಇದೆಯಲ್ಲ, ಭಗವಂತ ಕೊಟ್ಟರುಂಟು, ಇಲ್ಲ. ಈ ಕೂತಿದ್ದೇನೆ, ಭಗವಂತ ಜ್ಞಾನ ಆಫ್ ಮಾಡಿಬಿಟ್ಟ, ಆಗೋಯ್ತಟ್ಟೆ.
ಪಶು ಸಮಾನ. ಒಂದು ಸತಿ ಜ್ಞಾನ ಹೋಯಿತು, ಮನುಷ್ಯನಿಗೂ ಪಶುವಿಗೂ ವ್ಯತ್ಯಾಸವೇ ಇಲ್ಲ. ಈ ಕೂತಾಗ ಓದಿದ ಜ್ಞಾಪಕ ಬರದೆ ಹೋದರೆ 20-25 ಸತಿ 30 ಸತಿ ತಿರುವಾಕಿರ್ತೇವೆ. ನಂದು ಆಯಿತು 43ನೇ ವರ್ಷ ನಡೀತಿದೆ ಉಪನ್ಯಾಸದ ಈ ಒಂದು ರಂಗಕ್ಕೆ ಬಂದು. ಇಷ್ಟಾದರೂ ಯಾವುದೋ ಪ್ರಮೇಯಗಳು ನಾವು ತಗೊಬಿಡ್ತವೆ ಎಲ್ಲೋ. ಯಾಕೆಂದರೆ ಜ್ಞಾಪಕ ಅವನು ಕೊಡಬೇಕು, ಅವನು ಕೊಟ್ಟರು ಉಂಟು, ಇಲ್ಲ ಅಂದ್ರೆ ಇಲ್ಲ. ಎಷ್ಟೋ ಬಾರಿ ಏನೋ ಅಂದ್ಕೊಂಡಿರ್ತೇವೆ, ಇದ್ದಕ್ಕಿದ್ದಂಗೆ ಹೊಡೆದು ಬಿಡ್ತದೆ. ಯಾಕೆ ಹೊಳೆಯಿತು? ಉತ್ತರ ಇಲ್ಲ. ಯಾಕೆ ಮರೆಯಿತು? ಉತ್ತರ ಇಲ್ಲ. ಎಷ್ಟೋ ಉತ್ತರವಿಲ್ಲದೆ ಇರುವಂಥ ಪ್ರಶ್ನೆಗಳಿವೆ. ಆ ಉತ್ತರ ಇಲ್ಲದೆ ಇರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಹೊರಟಂತ ಗ್ರಂಥ ಅದು ಭಾಗವತ. ಅದಕ್ಕೆ ಸತಿ ಉಪಾಸನಾ ಮಾರ್ಗದಲ್ಲಿ ಇದೊಂದು ಹೊಸ ರೀತಿಯಲ್ಲಿ ಭಾಗವತವನ್ನು ನೀವು ನೋಡ್ರಿ, ಆ ಹೊಸ ರೀತಿಯಲ್ಲಿ ನಾನು ನಿರೂಪಣೆ ಮಾಡ್ತೇನೆ. ಅದಕ್ಕೋಸ್ಕರ ಇದು ಜನ್ಮಾದ್ಯಸ್ಯತಃ ಅನ್ವಯಾದಿತರತಃ. ಅಲ್ಲಿ ಅನ್ವಯಾದಿ ಅಂತ. ಅನ್ವಯಾದಿ ಅಂದರೇನು? ಇವೆರಡಕ್ಕೂ ಕೂಡ ಸಂಬಂಧ ಕಲ್ಪಿಸಿಕೊಳ್ಳುವುದು ಹೇಗೆ ಅಂತ. ಅದಕ್ಕೆ ಪ್ರತ್ಯಕ್ಷ ಆಗಮದ ಪ್ರಮಾಣಾನುಸಾರವಾಗಿ ಏನನ್ನು ನೋಡುತ್ತೇವೆ, ಏನನ್ನು ಕೇಳ್ತೇವೆ, ಅವೆರಡಕ್ಕೂ ಕೂಡ ಸಮನ್ವಯವನ್ನು ಮಾಡಿಕೊಳ್ಳುವುದು. ನೋಡಿದಂತೆ ಇರುವುದಿಲ್ಲ, ನೋಡುವುದೇ ಬೇರೆ, ಅರ್ಥ ಮಾಡಿಕೊಳ್ಳುವುದೇ ಬೇರೆ ಇರ್ತದೆ. ಅವನವನ ಯೋಗ್ಯತಾನುಸಾರವಾಗಿ ಕಂಡ ದೃಶ್ಯ ಅವನಿಗೆ ಅರ್ಥವಾಗ್ತದೆ. ನೋಡಿ, ಒಂದೇ ಒಂದು ಕ್ರೌಂಚ ಪಕ್ಷಿ ಸತ್ತದ್ದು ವಾಲ್ಮೀಕಿಗಳಿಗೆ ರಾಮಾಯಣ ರಚಿಸಲಿಕ್ಕೆ ಅದು ಪ್ರೇರಣೆ ಕೊಟ್ಟುಬಿಡ್ತು. ಸುಮಾರು ಪಕ್ಷಿಗಳು ಸಾಯ್ತವೆ ಲೋಕದಲ್ಲಿ, ಎಲ್ಲರೂ ಏನು ರಾಮಾಯಣ ರಚನೆ ಮಾಡುವುದಿಲ್ಲ. ಯಾವುದೋ ಒಂದು ಘಟನೆ ಮನುಷ್ಯನಿಗೆ ಜೀವನದಲ್ಲಿ ತಿರುವು ಕೊಡುತ್ತದೆ. ಯಾಕೆ ತಿರುವು ಕೊಟ್ಟಿತು? ಉತ್ತರ ಇಲ್ಲ. ಯಾಕೆ ತಿರುವು ಕೊಟ್ಟಿದ್ದು? ಉತ್ತರ ಇಲ್ಲ. ಪುರಂದರದಾಸರ ಮೂಗುತಿ ಪ್ರಕರಣ ಇದ್ದಂಗೆ, ಹೆಂಡತಿಯದಲ್ವಾ. ಅದಕ್ಕೆ ತುಳಸಿದಾಸರ ಕಥೆಯಲ್ಲಿ ನೋಡುತ್ತೇವೆ, ಹೆಂಡತಿ ಇದೇ ಹೆಚ್ಚು ಕಮ್ಮಿ ಕತೆ. ಹೆಂಡತಿಯನ್ನು ಕಂಡ್ರೆ ಬಹಳ ಪ್ರೀತಿ ಅವರಿಗೆ. ಹೆಂಡತಿ ತವರು ಮನೆಗೆ ಹೋಗ್ಬಿಟ್ಟಿದ್ದಾಳೆ, ವಾಪಸ್ ಬರುವಷ್ಟರೊಳಗೆ ಇನ್ನೊಂದು ನೋಡ್ತಾರೆ, ಹೆಂಡತಿ ಇಲ್ಲ. ಇನ್ನು ಹೆಂಡತಿಯನ್ನು ನೋಡಬೇಕು. ಗಂಗಾ ನದಿ ತುಂಬಿ ಹರಿತಾ ಇದೆ. ಆ ಪಕ್ಕದಲ್ಲಿ ಹೆಂಡತಿಯ ತವರು ಮನೆ, ಈ ಪಕ್ಕದಲ್ಲಿ ಇದ್ದಾರೆ. ಗಂಗಾ ನದಿಯನ್ನು ಈಜಬೇಕು ಅಂತ ಈಜಲಿಕ್ಕಾಗಿಲ್ಲ. ಒಂದು ಹೆಣ ತೇಲ್ಕೊಂಡು ಬರ್ತಿತ್ತಂತೆ. ಆ ಹೆಣದ ಮೇಲೆ ಕೂತ್ಕೊಂಡು ಆ ನದಿಯನ್ನು ದಾಟಿದ್ರು. ದಾಟಿಕೊಂಡು ಹೋಗಿ ಹೆಂಡತಿಯನ್ನು ನೋಡ್ತಾರೆ. ಹೊಗಳ್ತಾಳೆ ಅಂದ್ಕೊಂಡಿದ್ರು ಇವರು. ಏನು ನನ್ನ ಮೇಲೆ ಪ್ರೀತಿ ನಿಮಗೆ, ಇಷ್ಟು ಇದ್ರ ಸಮಯದಲ್ಲಿ ನನ್ನ ನೋಡಬೇಕು ಅಂತ ಬಂದಿದ್ದೀರಲ್ಲ, ನಿಮ್ಮಂಥ ಗಂಡನನ್ನು ಪಡೆದು ಎಷ್ಟು ಸಂತೋಷ ಅಂತಾಳೆ ಅಂತ ಇವ್ರು ಅಂದ್ಕೊಂಡು ಹೋದ್ರೆ ಬೈದು ಬಿಟ್ಲು ಅವಳು. ನನ್ನನ್ನು ನೋಡ್ಲಿಕ್ಕೆ ಇಷ್ಟೊಂದೆಲ್ಲ ಕಷ್ಟಪಟ್ಟುಕೊಂಡು ಬಂದಿದ್ದೀರಲ್ಲ, ನಿಮಗೆ ನಾಚಿಕೆ ಆಗುವುದಿಲ್ಲ? ಒಂದು ದಿನ ನಾನು ಬಿಟ್ಟಿದ್ದೇನೆ, ಒಂದು ದಿನ ನನ್ನನ್ನು ತೊರೆದಿರ್ಲಿಕ್ಕೆ ಆಗಲಿಲ್ಲ. ಹೆಣದ ಮೇಲೆ ಕೂತ್ಕೊಂಡು ತುಂಬಿದ ಅದು ಉಕ್ಕೇರುವ ಪ್ರವಾಹದಲ್ಲಿ ಬಂದಿದ್ದೀರಿ, ನಾಚಿಕೆ ಆಗಬೇಕು ನಿಮಗೆ. ನನ್ನ ಮೇಲಿಟ್ಟಿರುವ ಪ್ರೀತಿಯಲ್ಲಿ ಕಾಲು ಭಾಗ ರಾಮದೇವರ ಮೇಲೆ ಇಟ್ಟಿದ್ರೆ ಉದ್ಧಾರವಾಗಿ ಬಿಡ್ತಿದ್ರಿ ಅಂದಳು ಒಂದು ಮಾತು. ಆ ಒಂದು ಮಾತು ಅವರ ಜೀವನ ಬದಲಾಯಿಸಿಬಿಡ್ತು. ಸಾಮಾನ್ಯವಾಗಿದ್ದಂಥ ಒಬ್ಬ ಮನುಷ್ಯ ತುಳಸಿದಾಸರಾಗಿಬಿಟ್ರು. ಇವತ್ತು ಹೇಗೆ ನಮಗೆ ಇಲ್ಲಿ ರಾಮಾಯಣ ಮಿಕ್ಕಿದ್ದೆಲ್ಲ ಬಹಳ, ವಾಲ್ಮೀಕಿ ರಾಮಾಯಣ ಇಲ್ಲಿ ಹೇಗೆ ಪ್ರಸಿದ್ಧವೋ, ಉತ್ತರ ಭಾರತದ ಕಡೆ ಅವರಿಗೆ ತುಳಸಿ ರಾಮಾಯಣ ಬಹಳ ಪ್ರಸಿದ್ಧ. ಏನೇ ಆಗಲಿ ಅದರ ಒಳ್ಳೆ ಭಾಗ ಏನಿದೆ, ಕೆಟ್ಟ ಭಾಗ ಏನಿದೆ, ಅವೆಲ್ಲ ಒತ್ತಟ್ಟಿಗಿರಲಿ. ಮುಖ್ಯವಾಗಿರ್ತಕ್ಕಂಥ ಅರ್ಥವನ್ನು ತೆಗೆದುಕೊಳ್ಳೋಣ. ಒಂದು ಮಾತು, ಆ ಒಂದು ಮಾತು ಅವರ ಜೀವನ ಬದಲಾಯಿಸ್ತು. ಯಾಕೆ ನಮಗೆ ಆ ಮಾತು ಬದಲಾಯಿಸೋದಿಲ್ಲ? ನಮ್ಮ ಮನೇಲಿ ನಮ್ಮ ಹೆಂಡತಿಯಲ್ಲಿ ಎಷ್ಟು ಸತಿ ಬೈತಾರೆ, ಅಮ್ಮ ಎಷ್ಟು ಸತಿ ಬೈತಾಳೆ. ಯಾಕೆ ನಮಗೆ ಆ ಪ್ರಭಾವ ಬೀರುವುದಿಲ್ವಲ್ಲ? ಯಾಕೆ ಅಂದರೆ ಪ್ರಭಾವ ಬೀರುವ ಸಮಯ ಬಂದಿಲ್ಲ ಅಂತ ಅರ್ಥ. ಯಾವಾಗ ಪ್ರಭಾವ ಬೀರಿಸಬೇಕು, ಪ್ರಭಾವ ಬೀರಿಸಬಾರದು ಅವನು ಗೊತ್ತಿರ್ತದೆ. ಇವಷ್ಟೇ ಅದಕ್ಕೆ ಅನ್ವಯಾದಿ ಅಂತ ಅದನ್ನು ಹೇಳಿದ್ದು. ಪ್ರಕೃತಿ ಮತ್ತು ಜೀವರ ವಿಷಯದಲ್ಲಿ ಭಗವಂತ ಸರ್ವಜ್ಞನಾಗಿದ್ದಾನೆ. ಇತರತಃ ಚ ಅರ್ಥೇಶ್ವಭಿಘ್ನ. ಅವ ಸರ್ವಜ್ಞ. ಎಲ್ಲವೂ ಗೊತ್ತಿರುವುದು ಅವನೊಬ್ಬನಿಗೆ ಮಾತ್ರ, ಬೇರೆ ಯಾರಿಗೂ ಯಾವುದು ಗೊತ್ತಿಲ್ಲ. ನಾನು ಯಾಕೆ ಇವತ್ತು ಇಲ್ಲಿಗೆ ಬಂದೆ? ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಯಾರು ಬರಬೇಕಾಗಿತ್ತು ಇವತ್ತು ಇಲ್ಲಿಗೆ, ಯಾಕೆ ಅವರು ಬರಲಿಲ್ಲ? ನೆನ್ನೆ ಕಾರ್ಯಕ್ರಮ ನಂದು ಇನ್ನೋ ಕಡೆ ಮುಗೀತು, ಯಾಕೆ ಅದು ಯಾಕೆ ಇವತ್ತು ಮಂಗಳಾಗಲಿಲ್ಲ? ಸುಮ್ಮನೆ 10 ವರ್ಷ ಆಯಿತು ನಾನು ಇಲ್ಲಿಗೆ ಬಂದು. ಈಗ ಬಂದಾಗ ಜ್ಞಾಪಿಸ್ಕೊಂಡೆ, 2014ರಲ್ಲಿ ಶ್ರೀನಿವಾಸ ಕಲ್ಯಾಣ ಹೇಳಲಿಕ್ಕೆ ಬಂದಿದ್ದೆ ಮನೆಗೆ. ಅದೇ ಮನೆ ಅಂತ ಇವಾಗ ಕನ್ಫರ್ಮ್ ಆಯಿತು. ಯಾಕೆ 10 ವರ್ಷ ಬರಲಿಕ್ಕಾಗಲಿಲ್ಲ? ಉತ್ತರ ಇಲ್ಲ. ಯಾಕೆ ಬರಲಿಕ್ಕಾಗಲಿಲ್ಲ? ಉತ್ತರ ಇಲ್ಲ. ಯಾಕೆ ಇವತ್ತು ಬಂದಿದ್ದೇನೆ? ಉತ್ತರ ಇಲ್ಲ. ಯಾಕೆ? ಏನು ಉತ್ತರ ಅಂದರೆ ಅವನ ಪ್ರೇರಣೆ ಉತ್ತರ. ಅವ ಹೋಗುವಂತ ಪ್ರೇರಣೆ ಮಾಡಿದ, ಬಂದಿದ್ದೇವೆ. ಕರೀರಿ ಅಂತ ನಮಗೆ ಪ್ರೇರಣೆ ಮಾಡಿದ, ನೀವು ಕರೆದ್ರಿ. ನನಗೂ ಸಮಯ ಇತ್ತು. ಭಗವಂತ ಧರ್ಮಕರ್ಮ ಸಂಯೋಗವನ್ನು ಮಾಡಿದ, ಬಂದ. 3 ಗಂಟೆ ಮಲಗುವ ಟೈಮು. ನೆನ್ನೆ ಹೇಳ್ತಾ ಇದ್ರು, ಚೆನ್ನಾಗಿ ಹೋಗಿ ಆಚಾರ್ಯ ಉಪನ್ಯಾಸ ಮಾಡಿ ಎಲ್ಲ ನಿದ್ದೆ ಮಾಡ್ತಿರ್ತಾರೆ, ನೀವು ಒಬ್ಬರು ಉಪನ್ಯಾಸ ಮಾಡ್ತಿರ್ತೀರಿ ಅಂತ. 3 ಗಂಟೆ ಅಂದರೆ ಕಣ್ಣೆಳೆಯುವಂತಹ ಸಮಯ ಅದು. ಅಂಥ ಸಂದರ್ಭದಲ್ಲಿ ಭಾಗವತವನ್ನು ಕೂತು ಕೇಳ್ತಾ ಇದ್ದೇವೆ, ಕೇಳಬೇಕು ಅಂತ ಮನಸ್ಸು ಕೊಟ್ಟಿದ್ದಾನೆ. ಯಾಕೆ? ಅವನ ಪ್ರೇರಣೆ. ಅದಕ್ಕೆ ಹೇಳಿದ್ದು ಅವ ಸರ್ವಜ್ಞ. ಏನು ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಎಂತ ಮಾಡಬೇಕು ಎಲ್ಲವನ್ನ ಗೊತ್ತಿರುವವ ಸ್ವಾಮಿ ಅವ. ಸರ್ವರಿಗೂ ಆದಿಕವಿ ಎನ್ನಿಸಿದ ಬ್ರಹ್ಮದೇವರನ್ನ ಪಡೆದವ. ಪ್ರಪಂಚದಲ್ಲಿ ಜ್ಞಾನಿಗಳು ಜೀವೋತ್ತಮರು ಅಂದರೆ ಬ್ರಹ್ಮದೇವರು. ಅವರನ್ನ ಹೆತ್ತವ ಆದಿಕವಿ. ಬ್ರಹ್ಮದೇವರಿಗೆ ಜನ್ಮ ಕೊಟ್ಟಂತಹ ಸ್ವಾಮಿ ಅವ. ಅಂತ ಆದಿಕವಯೇ ಮುಹ್ಯಂತಿ ಎಂ ಸೂರಯ. ದೊಡ್ಡ ದೊಡ್ಡ ಜ್ಞಾನಿಗಳೇ ಭಗವಂತನ ವಿಚಾರದಲ್ಲಿ ಉಲ್ಟಾ ಹೊಡೆದು ಬಿಟ್ಟಿದ್ದಾರೆ. ಶೇಷದೇವರು ಭಗವಂತನ ವಿರುದ್ಧ ನಿಂತರು. ಅಲ್ಲಿ ಗರುಡದೇವರು ಭಗವಂತನ ವಿರುದ್ಧ ನಿಂತರು. ಗರುಡದೇವರದೊಂದು ಕಥೆ ಪದ್ಮಪುರಾಣದಲ್ಲಿ
ಬಂದಿದೆ. ಸ್ವಾಮಿ ಬಂದನಂತೆ ಹೊರಗಡೆ. ಗರುಡ ಅರ್ಜೆಂಟಾಗಿ ಹೋಗಬೇಕು ಎಲ್ಲಿಗೋ ಬಾ ಅಂತ ಗರುಡನ ಮೇಲೆ ಕೂತ. ಗರುಡ ಹಾರಿದ, ತಬಕ್ಕಂತ ಕೆಳಗಡೆ ಬಿದ್ದೋದ. ಪದ್ಮಪುರಾಣದ ಕತೆ. ಇವನಂದ ಕೃಷ್ಣ ಅರ್ಜೆಂಟಾಗಿ ಹೋಗ್ಬೇಕು ಅಂತ ಹೇಳಿದ್ರೆ, ಏನಪ್ಪ ನೀನು ಹಿಂಗೆ ಮಾಡ್ತೀಯಲ್ಲ, ಸರಿ ಯಾರು ನೋಡಲಿಲ್ಲ ತಾನೇ ನಾನು ಬಿದ್ದಿತ್ತು ಅಂತ ಗರುಡ ದೇವರು ಬಂದು ಕಾಲಿಡ್ಕೊಂಡ್ಬಿಟ್ರು. ಸ್ವಾಮಿ, ನಾನು ನಿನ್ನನ್ನು ಹೊರುವವ ಅಂತ ಅಹಂಕಾರ ಪಡ್ತಿದ್ನಲ್ಲೋ, ನೀನು ನನ್ನ ಮೇಲೆ ಕೂತು ನನ್ನೊಳಗೆ ನೀನೇ ಇದ್ದು ನಿನ್ನನ್ನು ನೀನೇ ಹೊರಸಿದ್ದಿ ಎನ್ನುವಂಥ ಈ ಜ್ಞಾನವೇ ಬರಲಿಲ್ವಲ್ಲೋ ಸ್ವಾಮಿ, ನಾನು ನಿನ್ನನ್ನು ಹೊರುವವ ಅನ್ನುವ ಅಜ್ಞಾನದಿಂದ ಈ ಸ್ಥಿತಿಗೆ ತಲುಪಿಟ್ಟೆ ಸ್ವಾಮಿ, ನನ್ನನ್ನು ಕ್ಷಮಾ ಮಾಡು ಅಂತಾರೆ. ಬುದ್ಧಿವಂತ, ಈಗ ನಡಿ ಅಂತ ಭಗವಂತ ಅವನ ಮೇಲೆ ಕೂತು ಹೋದ ಅಂತ. ಇದೊಂದು ಸಣ್ಣ ಕತೆ. ಗರುಡದೇವರಿಗೆ ಅಹಂಕಾರ ಬಂತು, ರುದ್ರದೇವರಿಗಂತೂ ಭಗವಂತನ ವಿರುದ್ಧವಾಗಿ ಅದೆಷ್ಟು ಬಾರಿ ನಿಂತಿದ್ದಾರೆ ಅಲ್ವಾ. ಈಗ ಎಲ್ಲರಿಗೂ ಮುಖ್ಯಂತಿಯಂ ಸೂರ್ಯ, ಜೊತೆಯಲ್ಲೇ ಇದ್ದಂಥ ಬಲರಾಮ ಯಾರೂ ಅಲ್ಲ. ಕೃಷ್ಣ ಒಂದು ಸಮಂತಕ ಮಣಿಗಾಗಿ ಎಷ್ಟು ಜನರನ್ನ ಕೊಲ್ತೀಯೋ ನೀನು. ಆಸೆ ಬರುಕ, ಗೋಪೀಚನ ಜಾರ, ನವನೀತ ಚೋರ, ಹುಟ್ಟಿನಿಂದ ಬರೀ ಸುಳ್ಳು ಹೇಳ್ಕೊಂಡು ಬಂದವ, ಎಂತೆಂಥವನ್ನ ಕೊಲ್ತೀನಿ, ನಿನ್ನ ಜೊತೆಲಿ ಇರಲ್ಲ ಅಂದ್ಬಿಟ್ಟ ಬಲರಾಮ, ಜೊತೆಯಲ್ಲಿದ್ದ ಶೇಷದೇವರು. ಹಾಗೆ ಮುಖ್ಯಂತಿಯಂ ಸೂರ್ಯ. ಬಲ್ಲಿ ರುಜುದೇವತೆಗಳನ್ನು ಬಿಟ್ಟರೆ ಅಲ್ಲಿ ಲಕ್ಷ್ಮೀದೇವಿ, ರುಕ್ಮಿಣಿ, ಸತ್ಯಭಾಮಾದೇವಿಗೆ ಅವತಾರ ಮಾಡಿದವಳೊಬ್ಬಳು. ಆಮೇಲೆ ಅಲ್ಲಿ ಭೀಮಸೇನ ದೇವರು, ದ್ರೌಪದಾದೇವಿಯರು, 3 ಜನರನ್ನು ಬಿಟ್ಟರೆ ಮಿಕ್ಕವರೆಲ್ಲರೂ ಭಗವಂತನನ್ನು ತಪ್ಪಾಗಿ ತಿಳಿದವರೇ. ಧರ್ಮರಾಜ, ಕೃಷ್ಣ ಪರಮಾತ್ಮ ಧರ್ಮರಾಜನ ಹತ್ರಕ್ಕೆ ಬಂದ. ಏನೋ ಧರ್ಮರಾಜ, ಪಗಡೆ ಆಡಿ ಎಲ್ಲ ಸೋತುಬಿಟ್ಟಿಯಂತೆ, ನಾನಿರಬೇಕಾಗಿತ್ತು ಆ ಸಾಲ್ವ ದ್ವಾರಕಾಪಟ್ಟಣದ ಮೇಲೆ, ಅವನು ಇದಕ್ಕೆ ಅಲ್ಲಿ ದಂಡೆತ್ತಿ ಬಂದುಬಿಟ್ಟ, ಹೋಗಲೇಬೇಕಾಯ್ತಪ್ಪ, ನಾನೊಬ್ಬ ಇದ್ದಿದ್ದರೆ ನಿನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂದ ಕೃಷ್ಣ. ಧರ್ಮರಾಜ ಅಂದ, ಹೌದು ಕೃಷ್ಣ, ನೀನಿರಲಿಲ್ಲ ಅದಕ್ಕೆ ಹಿಂಗಾಯಿತು, ನೀನಿದ್ದಿದ್ದರೆ ನನಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಅಂದ. ಏನನ್ನಬೇಕಾಗಿತ್ತು ಧರ್ಮರಾಜ? ಸ್ವಾಮಿ, ನೀನಿಲ್ಲದೇ ಇರುವ ಜಾಗ ಯಾವುದೋ, ಸರ್ವತ್ರ ವ್ಯಾಪ್ತನಾಗಿದ್ದೆ, ಏನು ಹಿಂಗೆ ಮಾತಾಡ್ತೀಯೋ, ಎಲ್ಲ ಕಡೆಯೋ ನೀನಿದ್ದು, ನಿನ್ನ ಪ್ರೇರಣೆಯಿಂದಲೇ ಅಲ್ವೇ ಅವೆಲ್ಲ ನಡೆದದ್ದು ಅನ್ಬೇಕಾಗಿತ್ತೋ ಇಲ್ವೋ? ಹಂಗನ್ಲಿಲ್ಲ ಕೃಷ್ಣ, ನೀನಿದ್ದಿದ್ರೆ ಕೆಲಸ ಆಗ್ತಿರ್ಲಿಲ್ಲ ಅಂದ. ಅವನು ಸರ್ವತ್ರ ವ್ಯಾಪ್ತ ಅನ್ನೋದೇ ಮರೆತು ಬಿಟ್ಟ. ಯಾರು? ಯಮಧರ್ಮರಾಜರು. ನಾವು ಸತ್ತ ಮೇಲೆ ಹೋಗಿ ಯಾರ ಮುಂದೆ ನಿಲ್ತೀವಲ್ಲ, ಅವರು ಈ ಸ್ಥಿತಿಗೆ ತಲುಪಿದ್ದು. ಮುಖ್ಯಂತಿ ಎಂ ಸೂರ್ಯ. ಕೃಷ್ಣ ಕಾಯ್ತಾ ಇದ್ದನಂತೆ ಇವನಲ್ಲಿ ಅಜ್ಞಾನ ಬರಲಿ ಅಂತ. ಅಜ್ಞಾನ ಬಂದ ತಕ್ಷಣ ರಾಜಸೂಯಾಗವನ್ನು ಮಾಡಿದ್ದನಲ್ಲ, ಅದಕ್ಕೆ ಅಧಿಕ ಫಲವನಲ್ಲಿತ್ತು, ಅದನ್ನು ತೆಗೆದ ಭೀಮಸೇನ ದೇವರು ಕೊಟ್ಬಿಟ್ಟ. ಅದೊಂದು ಮಾತು ಅವನ ಬಾಯಲ್ಲಿ ಬರಲಿ ಅಂತ ಕೃಷ್ಣ ಕಾಯ್ತಿದ್ದ. ಅದಕ್ಕೆ ಮುಖ್ಯಂತಿ ಎಂ ಸೂರ್ಯ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ, ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ. ಬೆಂಕಿಯನ್ನು 2 ಬಾರಿ ಭಗವಂತ ಕೊಡದ. ಪ್ರಪಂಚದಲ್ಲಿ ಯಾರು ಕುಡಿಲಿಕ್ಕಾಗ್ತದೆ ಬೆಂಕಿಯನ್ನ? ವಾರಿ, ಸಮುದ್ರದ ಮಧ್ಯದಲ್ಲಿ ಭಗವಂತ ದ್ವಾರಕಾಪಟ್ಟಣವನ್ನು ನಿರ್ಮಾಣ ಮಾಡಿದ. ಮೃದಾಂ, ಬಾಯಲ್ಲಿ ಭಗವಂತ ಬ್ರಹ್ಮಾಂಡ ತೋರಿದ. ತಿಂದಿದ್ದು ಮಣ್ಣು, ಬ್ರಹ್ಮಾಂಡ ತೋರಿದ. 3ರಲ್ಲಿಯೂ ಕೂಡ ತೇಜೋ ವಾರಿ ಮೃದಾಂ. ಆ 3ರನ್ನ ಬಳಸಿಕೊಂಡು ಭಗವಂತ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಅಂದರೆ ವ್ಯರ್ಥ ಅಂತ ಅರ್ಥ. ವೃಷ ಅಂದರೆ ಸುಳ್ಳು ಅಂತ ಅರ್ಥ ಬರೆದು ಬಿಟ್ಟಿದ್ದಾರಲ್ಲ. ಭಗವಂತ ತೋರಿದಂಥ ಎಲ್ಲ ಮಹಿಮೆಗಳು ಕೂಡ ಭಗವಂತನ ಪಾಲಿಗೆ ಅದು ವ್ಯರ್ಥ ಅಂತ ಅರ್ಥ. ಯಾಕೆಂದರೆ ಏನು ಒಂದು ಮಾತಿದೆ ಲೋಕದಲ್ಲಿ, ಏನು ಅಂದರೆ ಉಪಯೋಗಂ ಅನುದ್ದೇಶ್ಯ ಮಂದೋನಾಪಿನ ಪ್ರವರ್ತತೆ ಅಂತ. ಉಪಯೋಗ ಇಲ್ಲ ಅಂತಂದರೆ ಹುಚ್ಚನೂ ಕೆಲಸ ಮಾಡುವುದಿಲ್ಲ ಅಂತ ಅರ್ಥ. ಭಗವಂತ ಎಲ್ಲ ಕೆಲಸ ಮಾಡ್ತಾನೆ, ಅವನಿಗೇನು ಉಪಯೋಗ ಇಲ್ಲ ಅಂತ ಹೇಳ್ತಿರಲ್ಲ ಆಚಾರ್ಯ. ಹಾಗಾದ್ರೆ ಹುಚ್ಚನಿಗಿನ್ನ ಹತ್ತಾಗ್ಬಿಟ್ನಲ್ಲ ನಿಮ್ಮ ದೇವರು ಅಂತ ಕೇಳ್ತಾರೆ. ಉಪಯೋಗಂ ಅನುದ್ದೇಶ್ಯ ಮಂದೋಪಿನ ಪ್ರವರ್ತನೆ. ಅದಕ್ಕೆ ಉತ್ತರ ಕೊಟ್ಟರು ವಾದಿರಾಜರು. ಉಪಯೋಗ ಇಲ್ಲ ಅಂದರೆ ಅವನಿಗೆ ಉಪಯೋಗ ಇಲ್ಲ ಅಂತ ಅರ್ಥ. ನಮಗೆ ಉಪಯೋಗ ಇದೆ, ನಮ್ಮ ಉಪಯೋಗಕ್ಕಾಗಿ ಭಗವಂತ ಕೆಲಸ ಮಾಡ್ತಾನೆ. ಅವನಿಗೆ ಅದರಿಂದ ಏನೂ ಆಗಬೇಕಾಗ್ತಿಲ್ಲ, ಭಕ್ತರಿಗೆ ಉಪಯೋಗವಾಗಲಿ ಅಂತ ಕೆಲಸ ಮಾಡ್ತಾನೆ. ಅವ 10 ಅವತಾರಗಳನ್ನು ತಾಳಿದ್ದು ನಮಗೋಸ್ಕರವಾಗಿ. ಅವ 10 ಅವತಾರವನ್ನು ನಮಗೋಸ್ಕರ ತಾಳದೆ ಹೋಗಿದ್ರೆ ಭಗವಂತನನ್ನು ಉಪಾಸನೆ ಮಾಡೋದು ಹೆಂಗೆ ಭಗವಂತನನ್ನು ಉಪಾಸನೆ ಮಾಡೋದು? ಮೂಲ ರೂಪದ ಉಪಾಸನೆ ಎಲ್ಲರೂ ಮಾಡ್ಲಿಕ್ಕಾಗಲ್ಲ. ಮೂಲ ರೂಪದ ಉಪಾಸನೆ ಮಾಡ್ಲಿಕ್ಕಾಗಲ್ಲ, ವಿರಾಟ್ ರೂಪದ ಉಪಾಸನೆ ನಮ್ಮ ತಲೆಗೆ ಹೋಗೋದಿಲ್ಲ. ಭಗವಂತನನ್ನು ಉಪಾಸನೆ ಮಾಡೋದು ಹೇಗೆ? ಅದಕ್ಕೆ ಭಗವಂತ 26 ಅವತಾರಗಳನ್ನು ಭಾಗವತ ಕೋಟ್ ಮಾಡ್ತದೆ. ಸುಮಾರು ಅವತಾರಗಳಿವೆ, ಅದರಲ್ಲಿ ಮುಖ್ಯವಾದಂಥ 26 ಅವತಾರಗಳನ್ನು ಭಾಗವತ ಹೇಳ್ತದೆ. ಆ 26 ಅವತಾರಗಳನ್ನು ಚೆನ್ನಾಗಿ ಅದನ್ನು ಉಪಾಸನೆ ಮಾಡಿಬಿಟ್ರೆ ಸಾಕು, ನಮ್ಮ ಜೀವನಕ್ಕೆ ಸಾಕದು ಅಂತ. ಅದಕ್ಕೆ 72,000 ರೂಪಗಳು ಭಗವಂತ ತಾನು ತೋರಿಸಿದ್ದಾನೆ. 36,000 ಬಲಭಾಗ, 36,000 ಎಡಭಾಗದಲ್ಲಿ ನಾಡಿಗತವಾದ ರೂಪಗಳು. ಅದೇನು ಹೆಸರು ಗೊತ್ತಿಲ್ಲ ನಮಗೆ, ಅದೇನು ರೂಪ ಗೊತ್ತಿಲ್ಲ, ಅದರಲ್ಲಿ ಏನು ಆಯುಧ ಹಿಡಿದಿದ್ದಾನೆ ಗೊತ್ತಿಲ್ಲ, ಅದು ಹೆಂಗೆ ಉಪಾಸನೆ ಮಾಡಬೇಕು ದೇವರಾಣೆ ನಮಗೇನು ಗೊತ್ತಿಲ್ಲ. ನಮಗಿರೋ 1000 ನಾಮ ಹೇಳಲಿಕ್ಕೆ ಬರಲ್ಲ ಅಲ್ಲ, ವಿಷ್ಣು ಸಹಸ್ರನಾಮ, ಅದರ ರೂಪಗಳ ಚಿಂತನೆ ಮಾಡ್ಲಿಕ್ಕೆ ಬರಲ್ಲ. ಇನ್ನು 72,000 ರೂಪಗಳನ್ನು ಚಿಂತನೆ ಮಾಡ್ತೀವ. ಅದಕ್ಕೆ ಭಗವಂತ ಅಂದ 1000 ರೂಪ ಚಿಂತನೆ ಮಾಡ್ತೀಯ, ವಿಷ್ಣು ಸಹಸ್ರನಾಮ ಇದೆ. ಇಲ್ಲ 24 ರೂಪ ಚಿಂತನೆ ಮಾಡ್ತೀಯ, 24 ರೂಪ ಕೊಡ್ತಿದ್ದಾರೆ. ಕೇಶವಾಯ ಸ್ವಾಹ ಇಂದ ಹಿಡಿದು ಗೋವಿಂದಾಯ ನಮಃ ವರೆಗೂ, ನರಸಿಂಹಾಯ ನಮಃ ಅಲ್ಲಿವರೆಗೆ 24 ರೂಪಗಳು. ಅದಾಗಲಿಲ್ವಾ 51 ರೂಪಗಳಿವೆ. ಆ ಇಂದ ಹಿಡಿದು ಕ್ಷಾವರಿಗೆ 51 ರೂಪಗಳಿವೆ. ಅದನ್ನು ಬೇಕಾದ್ರೆ ನೋಡು. ಅದೂ ಆಗಲಿಲ್ವಾ 10 ಅವತಾರ ಕೊಟ್ಟಿದ್ದೇನೆ ನೋಡ್ಕೋ. ಅದೂ ಆಗಲಿಲ್ವಾ ಲಕ್ಷ್ಮೀ ನರಸಿಂಹ ಅಂತ ನಿನ್ನ ಬಿಂಬ ರೂಪಕ್ಕೆ ಒಂದು
ಬಿಂಬರೂಪ ಏನು ಅಂತ ಗೊತ್ತಿಲ್ಲ. ಯಾಕೆ? ನಮಗಿನ್ನೂ ನಿಯತ ಗುರುಗಳು ಸಿಕ್ಕಿಲ್ಲ. ನಿಯತ ಗುರುಗಳು ಬರೋದು ಹೊರತು ನಮಗೆ ಬಿಂಬರೂಪ ಯಾವುದು ಅಂತ ಗೊತ್ತಿಲ್ಲ. ಅಲ್ಲಿವರೆಗೆ ಹೆಂಗೆ ಉಪಾಸನೆ ಮಾಡಬೇಕು ಅಂದರೆ ಅದಕ್ಕೆ ಹೇಳಿದರು, ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಉಪಾಸನೆ ಮಾಡ್ರಿ, ಅದು ಕಾಮನ್ನಾದ ಬಿಂಬರೂಪ. ಅದೇ ಲಕ್ಷ್ಮೀ. ಅದಕ್ಕೆ ಸರ್ ಇದು ರಮಾ ಬ್ರಹ್ಮಾದಯೋ ದೇವಾಹ ಸನಕಾದ್ಯ ಶುಕಾದಯ ನರಸಿಂಹ ಪ್ರಸಾದೋಯಂ ಸರ್ವೇ ಗೃಹಂತಿ ವೈಷ್ಣವ ಅಂತ. ಪ್ರಪಂಚದಲ್ಲಿ ಯಾವ ದೇವರಿಗೆ ನೈವೇದ್ಯ ಮಾಡಿದ್ರು ಅದನ್ನು ನರಸಿಂಹದೇವರ ಪ್ರಸಾದ ಅಂತಲೇ ಕರೀತಾರೆ. ಯಾಕೆ? ಬಿಂಬರೂಪಿ ನರಸಿಂಹ, ಅವನಿಗೊಂದು ಹೆಸರಿದೆ. ಬಿಂಬರೂಪದ ನರಸಿಂಹನಿಗೊಂದು ಹೆಸರಿದೆ, ಅದು ಕೃಷ್ಣ ಅಂತ ಕರೀತಾರೆ. ಅದಕ್ಕೆ ನಾವು ಏನು ಮಾಡಿದ್ರು, ಕೃಷ್ಣಾರ್ಪಣಮಸ್ತು, ಅಲ್ಲಿ ನಾರಾಯಣಾರ್ಪಣಮಸ್ತು ವಾಸುದೇವಾರ್ಪಣಮಸ್ತು ಇಲ್ಲ. ಕೃಷ್ಣಗ್ರಹ ಗೃಹೀತಾತ್ಮ ಅಂತ ಕರೆದ್ರು ಪ್ರಹ್ಲಾದರಾಜರಿಗೆ. ಕೃಷ್ಣ ಅನ್ನುವ ದೆವ್ವ ಹಿಡಿದ ಮಗು ಅಂತ. ಕೃಷ್ಣ ಅಂದರೆ ಲಕ್ಷ್ಮೀ ನರಸಿಂಹದೇವರು ಅಂತ ಅಂಥದ್ದೊಂದು ಕೊಟ್ಟಿದ್ದಾನೆ ಭಗವಂತ. ಅದು ಉಪಾಸನೆಗೆ ಅಂತ. ಹಾಗಾಗಿ ಯಾವ್ಯಾವ ಉಪಾಸನೆ ನೀವು ಮಾಡ್ಲಿಕ್ಕಾಗ್ತದೆ ಆ ಉಪಾಸನೆಗಳನ್ನೆಲ್ಲ ಮಾಡ್ರಿ ಅಂತ ಹೇಳ್ತಾರೆ. ಬಹಳ ಇದೆ. ಅದಕ್ಕೆ ಧಾಮ್ನಾಸ್ವೇನ ಸದಾ ನಿರಸ್ತ ಕುಹಕಂ. ಭಗವಂತ ಕುಹಕಿ ಅಲ್ಲ, ಭಗವಂತ ಎಂದೂ ನಮಗೆ ಅಪಕಾರ ಮಾಡುವುದಿಲ್ಲ. ದೊಡ್ಡ ಅರ್ಥ ಇದೆ, ನಾನು ಅದನ್ನು ಚಿಕ್ಕದು ಮಾಡಿ ಹೇಳ್ತಿದ್ದೇನೆ, ಮುಗಿಸ್ಲೇಬೇಕು 7 ದಿವಸದಲ್ಲಿ. ಆದ್ದರಿಂದ ನಿರಸ್ತ ಕುಹಕಂ, ದೇವರು ಎಂದೂ ಯಾರಿಗೂ ಅನ್ಯಾಯ ಮಾಡುವುದಿಲ್ಲ. ಭಾಗವತ ಕೇಳುವುದರಿಂದ ಕಲ್ತುಕೊಳ್ಳಬೇಕಾದದ್ದು ಏನು ಅಂದರೆ ಯಾರಿಗೂ ದೇವರ ಅನ್ಯಾಯ ಮಾಡುವುದಿಲ್ಲ. ನಮ್ಮಲ್ಲಿ ಮೊದಲು ಶುರು ಆಗೋದೇ ದೇವರ ಅನ್ಯಾಯ ಮಾಡಿಬಿಟ್ಟ ಆಚಾರ್ಯರೇ ಅಂತ ಪ್ರಾರಂಭ ಆಗ್ತದೆ. 99 ವರ್ಷದ ಮುದುಕ 99 ವರ್ಷದ ಮುದುಕ ಸತ್ತರೆ ಅವ್ರ ಮನೆಗೆ ಹೋಗಿ ನೋಡ್ರಿ, ದೇವರ ಅನ್ಯಾಯ ಮಾಡಿಬಿಟ್ಟ ಆಚಾರ್ಯ. ಮತ್ತೆ ಇನ್ಯಾವಾಗ ಭಗವಂತ ಕರ್ಕೋಬೇಕಾಗಿತ್ತು? ಅಕಾಲಿಕ ಮರಣ ಅಂತ ಹಾಕಿರ್ತಾರೆ ಪೇಪರಲ್ಲಿ. ಸಕಾಲಿಕ ಮರಣ ಯಾವಾಗ? ಹಾಗಾದರೆ 99 ವರ್ಷದ ಮುದುಕ ಸತ್ರು ಅಕಾಲಿಕ ಮರಣ ಆಗಿಬಿಟ್ರೆ ಅಲ್ವಾ? ಪ್ರತಿಯೊಂದು ಮನೆಯಲ್ಲಿ ಹೋದಾಗಲೂ ಸಾವಿನ ಮನೆ ದೇವರನ್ನು ಬೈತಾ ಹಾಕೋತಿರು. ದೇವರನ್ನೊಬ್ಬ ನಮ್ಮ ಪಾಲಿಗಿದ್ದಿದ್ರೆ ಆಚಾರ್ಯರೇ ಇಂಥ ಅನ್ಯಾಯ ಆಗ್ತಿದ್ದೆ, ಅದಕ್ಕೆ ನಾಳೆಯಿಂದ ದೇವರನ್ನು ಪೂಜೆ ಮಾಡಲ್ಲ, ಬಿಟ್ಟುಬಿಡಪ್ಪ, ಯಾರು ಬೇಡ ಅಂತಾರೆ? ಯಾರಿಗೋಸ್ಕರವಾಗಿ ದೇವರ ಪೂಜೆ ಇರೋದು? ಭಗವಂತನಿಗೆ ಏನಾಗಬೇಕಾಗಿದೆ ಕಟ್ಟಿಕೊಂಡು? ರಮಾದೇವಿ ಅಂತಲೇ ಅವನಿಗೇನು ಆಗಬೇಕಾಗಿಲ್ಲ ಅಲ್ವಾ? ನಾವು ಪೂಜೆ ಮಾಡಿದ್ರೆ ಎಷ್ಟು, ಪೂಜೆ ಮಾಡಿದ್ರೆ ಎಷ್ಟು. ನಮ್ಮ ಆತ್ಮೋದ್ಧಾರಕ್ಕೋಸ್ಕರವಾಗಿ ಈ ಉಪಾಸನೆ ಮಾಡು ಅಂತ ಹೇಳಿರೋದು. ಬಿಡ್ತೀನಿ ಅಂದ್ರೆ ಬಿಟ್ಬಿಡು, ಯಾರು ಬೇಡ ಅಂತಾರೆ? ಇದಕ್ಕೆ ಕಥೆಗಳಿಗೆ. ಅದಕ್ಕೆ ಭಗವಂತ ಒಂದು ನಮ್ಮಲ್ಲಿ ಭಾಗವತಾದಿ ಶಾಸ್ತ್ರಗಳನ್ನು ಕೇಳುವುದರಿಂದ ಒಂದು ನಮ್ಮಲ್ಲಿ ದೃಢವಾಗಿರ್ತಕ್ಕಂಥ ನಿರ್ಧಾರ ಇರಬೇಕು. ದೇವರೆಂದು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ. ಅನ್ಯಾಯ ಮಾಡಲಿಕ್ಕೆ ದೇವರಿಲ್ಲ. ನಮ್ಮ ಕರ್ಮಗಣಗನುಗುಣವಾಗಿ ನಮಗೆ ಫಲವನ್ನು ಕೊಡ್ತಾನೆ. ಅದಕ್ಕೆ ಏನು ಕರ್ಮ ಮಾಡಿದ್ದೇವೆ ಅದು ನಮ್ಮದೇ ಕರ್ಮ. ನಾ ಮಾಡಿದ ಕರ್ಮ ಬಲವಂತವಾಗಿರೆ ನೀ ಮಾಡುವುದೇನು ಹರಿಗೆ ಅಂತ ಅವರವರ ಕರ್ಮಕ್ಕನುಗುಣವಾಗಿ ಭಗವಂತ ಅವರು ಮಾಡಿದ. ಪಾಂಡವರಿಗೆ ವನವಾಸ ಆಯಿತು. ಕೃಷ್ಣನಿಗೆ ಪಾಂಡವರಿಗಿಂತಲೂ ಹತ್ತಿರವಾದವರು ಯಾರಿದ್ದಾರೆ ಲೋಕದಲ್ಲಿ? ಮಮ ಪ್ರಾಣ ಹಿ ಪಾಂಡವ ಅಂತ ಘೋಷಣೆ ಮಾಡಿದವ ಕೃಷ್ಣ. ಅಂಥ ಪಾಂಡವರಿಗೆ ವನವಾಸವನ್ನಾಗಿ ಕೊಟ್ಟಿಸ್ಬಿಟ್ಟ 12 ವರ್ಷಗಳ ಕಾಲ. ಪಾಂಡವರಿಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಮೇಲ್ನೋಟಕ್ಕೆ ನೋಡಿದ್ರೆ ಅದು ಹೆಂಗೆ ಕಾಣ್ತದೆ, ಎಂಥ ಅನ್ಯಾಯವಾಯಿತು ಅಂತ. ಪಾಂಡವರು ವನವಾಸಕ್ಕೆ ಹೋದಿದ್ದರಿಂದ ಅನುಕೂಲ ಆದದ್ದು ಆದರೆ ನಮಗೆ. ಪಾಂಡವರು ವನವಾಸಕ್ಕೆ ಹೋಗದೆ ಹೋಗಿದ್ರೆ ಇವತ್ತು ನಾವು ಯಾವ ಪುಣ್ಯಕ್ಷೇತ್ರಗಳಿಗೂ ಯಾತ್ರೆಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಕೋಟ್ಯಾಂತರ ಜನ ರಾಕ್ಷಸರು ಪುಣ್ಯಕ್ಷೇತ್ರಗಳನ್ನು ಆಕ್ರಮಿಸಿಕೊಂಡಿದ್ದರು. ಪಾಂಡವರು ವನವಾಸದ ನಿಮಿತ್ತ ಅವರೆಲ್ಲ ತಾವು ತೀರ್ಥಯಾತ್ರೆ ಮಾಡ್ತೇವೆ ಎನ್ನುವ ನಿಮಿತ್ತವಾಗಿಟ್ಟುಕೊಂಡು ಭೀಮಸೇನ ದೇವರು ಎಲ್ಲರನ್ನು ಸವರಿ ಬಿಸಾಕಿದ್ರು. ಆದ್ದರಿಂದ ಇವತ್ತು ನಾವು ಕಾಶಿಗೆ ಹೋಗ್ತಾ ಇದ್ದೇವೆ, ಬದರಿಗೆ ಹೋಗ್ತಾ ಇದ್ದೇವೆ, ಎಲ್ಲೆಲ್ಲಿ ಪುಣ್ಯಕ್ಷೇತ್ರಗಳಿದೆ ಅಲ್ಲಿ ಹೋಗ್ತಾ ಇದ್ದೇವೆ. ನಮಗೆಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗಲಿಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅಂತಲೇ ಪಾಂಡವರು ವನವಾಸಕ್ಕೆ ಹೋಗಿದ್ದು. ಪಾಂಡವರು ವನವಾಸದಲ್ಲಿ ಹೆಂಗೆ ಬದುಕಿದ್ರು? ವನವಾಸಕ್ಕೆ ಹೋದ್ರು ಅನ್ನೋದು ನೋಡೋದಲ್ಲ, ವನವಾಸದಲ್ಲಿ ಹೆಂಗೆ ಬದುಕಿದ್ರು ಪಾಂಡವರು. 88,000 ಋಷಿಗಳು ಅವರ ಪರಿವಾರ ಕೂಟ ಹಾಕ್ತಿದ್ದ ಧರ್ಮರಾಜ. 88,000 ಋಷಿಗಳು ಅವರ ಪರಿವಾರ, 10,000 ಸನ್ಯಾಸಿಗಳು ಅವರ ಪರಿವಾರ. ಅವನ ರಾಜಾದಿ ಬದುಕಿದ. ಎಲ್ಲಿ ಬದುಕಿದ್ರು ಕೂಡ ಅದು ಮೂರ್ಧಾಭಿಷಿಕ್ತನಾದ ದೊರೆ. ರಾಜಸೂಯ ಯಾಗವನ್ನು ಮಾಡಿ ಮೂರ್ಧಾಭಿಷಿಕ್ತನಾದ ದೊರೆ. ಅವನು ಯದ್ಯಪಿ ಕಾಡಿನಲ್ಲಿದ್ದರೂ ಕೂಡ ಅವನು ಮಹಾರಾಜನಂತೆ ಬದುಕಿದ. ಪುರಾಣ ಪುಣ್ಯಕಥೆಗಳನ್ನು ಕೇಳಿಕೊಂಡು ಏನದ್ಭುತ. ಅಲ್ಲಿ ಅವನಿಗೆ ಅಕ್ಷಯ ಪಾತ್ರ ದೊರೆಯಿತು, ಅರ್ಜುನನಿಗೆ ಪಾಶುಪತಾಸ್ತ್ರ ದೊರೆಯಿತು, ಭೀಮಸೇನ ದೇವರ ದಸೆಯಿಂದ ಪಂಚವರ್ಣದ ಕುಸುಮ ದೊರೆಯಿತು, ಸೌಗಂಧಿಕ ಪುಷ್ಪ ದೊರೆಯಿತು, ಮಣಿಮಂತಾದಿ ಸಕಲ ರಾಕ್ಷಸರು ಹತರಾದರು. ಏನೆಲ್ಲ ಒಳ್ಳೇದಾಗಿ ಬಿಡ್ತು. ಒಂದು ಅಜ್ಞಾತವಾಸಕ್ಕೆ ಪಾಂಡವರು ಹೋಗದೆ ಹೋಗಿದ್ರೆ ಕೀಚಕ ಸಾಯ್ತಲೇ ಇರಲಿಲ್ಲ. ಕೀಚಕನ ಸಂಹಾರಕ್ಕೆ ದೊಡ್ಡದಾಗಿರ್ತಕ್ಕಂತಹ ಅದು ಒಂದು ಕಾರಣಪ್ರಾಯವಾಯಿತು. ಕೀಚಕ ಸತ್ತಿದ್ದರಿಂದ ಉತ್ತರೆಯನ್ನ ಮದುವೆಯಾದ. ಯಾರು? ಅಭಿಮನ್ಯು. ಅಭಿಮನ್ಯು ಮದುವೆಯಾದದ್ದರಿಂದ ಪರೀಕ್ಷಿತ ರಾಜ ಹುಟ್ಟಿದ. ಪರೀಕ್ಷಿತ ರಾಜನಿಂದ ಭಾಗವತ ಬಂತು. ಅವರು ವನವಾಸಕ್ಕೆ ಅಜ್ಞಾತವಾಸಕ್ಕೆ ಪಾಂಡವರು ಹೋಗದೆ ಹೋಗಿದ್ರೆ ನಮಗೆ ಭಾಗವತವೇ ಸಿಗ್ತಿರ್ಲಿಲ್ಲ. ಆದ್ದರಿಂದ ಭಗವಂತನದು ದೂರದೃಷ್ಟಿ ಇರ್ತದೆ, ನಮ್ಮದು ದುರದೃಷ್ಟಿ ಅಷ್ಟೇ. ಅವನು ದೂರದೃಷ್ಟಿ ಇರ್ತದೆ. ಯಾಕೆ ಮಾಡ್ತಾನೆ ನಮಗರ್ಥವಾಗುವುದಿಲ್ಲ. ನಮಗರ್ಥ ಆಗಲ್ಲ ಅನ್ನೋ ಕಾರಣಕ್ಕೆ ದೇವರನ್ನ ಬೈಲಿಕ್ಕೆ ಹೋಗಬಾರ್ದು.
ಭಗವಂತನನ್ನು ಬೈತಾ ಇರೋದು ಯಾವಾಗಲೂ ಕೂಡ. ಇದೊಂದು ಕೆಲಸ ಆಗಿಬಿಟ್ಟಿದೆ ಎಲ್ಲರಿಗೂ ಕೂಡ. ಹಾಗೆಲ್ಲ ಮಾಡಬಾರ್ದು. ದೇವರನ್ನೊಬ್ಬ ಇದ್ದಿದ್ರೆ ಏನು, ನಾವು ಚೆನ್ನಾಗಿದ್ರೆ ಮಾತ್ರ ದೇವರಿದ್ದಾನೆ, ನಾವು ಚೆನ್ನಾಗಿಲ್ಲ ಅಂದರೆ ದೇವರಿಲ್ಲ ಅಂತ ಅರ್ಥವಾ? ಇದಕ್ಕೆ ಹೇಳಿದರು ಭಾಗವತ ಎರಡು ರೀತಿಯಲ್ಲಿ ಹರಿದು ಬಂತು ಅಂತ. ಇಲ್ಲಿ ಮೊದಲನೇ ಪರಂಪರೆ ಬಂದದ್ದು ನಾರಾಯಣ ಭಗವಂತ ಬ್ರಹ್ಮದೇವರಿಗೆ ಭಾಗವತವನ್ನು ಹೇಳಿದ. ಬ್ರಹ್ಮದೇವರ ಜೊತೆಯಲ್ಲಿ ಶೇಷದೇವರು ಭಾಗವತವನ್ನು ಕೇಳಿಸಿಕೊಂಡರು. ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಿದರು. ನಾರದರು ಬದರಿನಾರಾಯಣನ ಹತ್ರಕ್ಕೆ ಹೋಗಿ ಮತ್ತೆ ಉಪದೇಶ ಪಡ್ಕೊಂಡ್ರು. ಬ್ರಹ್ಮದೇವರಿಂದಲೂ ಉಪದೇಶ, ಬದರಿನಾರಾಯಣನಿಂದ ಉಪದೇಶ. ನಾರದರು ವೇದವ್ಯಾಸ ದೇವರ ಬಳಿಯಲ್ಲಿ ಹೋಗಿ ಅದನ್ನು ಅವರು ಒಪ್ಪಿಸಿದರು. ವೇದವ್ಯಾಸ ದೇವರು ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೇನೆ, ಏನೋ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಏನು ಮಾಡಿದರೂ ನನಗೆ ತೃಪ್ತಿ ಇಲ್ಲ ಅಂತ ನಾಟಕ ಆಡ್ತಾ ಇದ್ದಾಗ ಗಂಗಾ ನದಿಯ ತಟದಲ್ಲಿ ಅಲ್ಲಿ ಹೋಗಿ ಅವರ ಬಳಿಯಲ್ಲಿ ಶ್ಲೋಕಿ ಭಾಗವತವನ್ನು ಹೇಳಿ, ನೀವು ಭಾಗವತವನ್ನು ರಚನೆ ಮಾಡಬೇಕು ಪ್ರಭು ಅಂತ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿಂದ ವೇದವ್ಯಾಸ ದೇವರು ಭಾಗವತ ರಚನೆ ಮಾಡಿದರು. ವೇದವ್ಯಾಸ ದೇವರಿಂದ ಶುಕಮಹಾಮುನಿಗಳಿಗೆ ಬಂತು. ಶುಕಮಹಾಮುನಿಗಳು ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡಿದರು. ಅಲ್ಲೇ ಇದ್ದ ಸೂತ ಪುರಾಣಿಕರು ಕೇಳಿಸಿಕೊಂಡ್ರು. ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದರು. ಶೌನಕಾದಿಗಳಿಂದ ನಮ್ಮವರೆಗೂ ಬಂತು. ಇದು ಒಂದು ರೀತಿ. ಎರಡನೆಯದು, ಬ್ರಹ್ಮದೇವರಿಗೆ ಭಗವಂತ ಉಪದೇಶ ಮಾಡುತ್ತಿರುವಾಗ ಶೇಷದೇವರಿದ್ದರಲ್ಲಿ. ಶೇಷದೇವರು ಕೇಳಿಸಿಕೊಂಡ್ರು. ಶೇಷದೇವರು ಸನಕಾದಿಗಳಿಗೆ ಉಪದೇಶ ಮಾಡಿದರು. ಸನಕಾದಿಗಳು ಸಾಂಖ್ಯಾಯನರಿಗೆ ಉಪದೇಶ ಮಾಡಿದರು. ಸಾಂಖ್ಯಾಯನರು ಇಬ್ಬರಿಗೂ ಉಪದೇಶ ಮಾಡಿದರು. ಒಬ್ಬರು ಪರಾಶರರು, ಒಬ್ಬರು ಮೈತ್ರೇಯರಿಗೂ ಉಪದೇಶ ಮಾಡಿದರು. ಮೈತ್ರೇಯರು ವಿದುರನಿಗೆ ಹೇಳಿದರು. ಆ ವಿದುರನಿಂದ ನಮಗೆ ಭಾಗವತ ಬಂತು ಅಂತ ಹೀಗೆ ಎರಡು ಹೇಳ್ತಾರೆ. ಅದೇ ಮೈತ್ರೇಯರು ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಉದ್ಧವನಿಗೂ ಹೇಳಿದರು ಭಾಗವತವನ್ನು. ಉದ್ಧವನಿಂದಲೂ ಕೂಡ ಇವತ್ತು ನಮಗೆ ಬಂತು ಅಂತ ಎರಡು ರೀತಿಯಲ್ಲಿ ಭಾಗವತ ನಮಗೆ ಬಂದದ್ದನ್ನು ಹೇಳ್ತಾರೆ. ನಿಮಿಷ ಕ್ಷೇತ್ರ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ನೈಮಿಷಾರಣ್ಯದಲ್ಲಿ ಭಗವಂತನ ಅನುಗ್ರಹವನ್ನು ಪಡೆಯುವುದಕ್ಕೆ ಉತ್ಸುಕರಾದಂಥ ಶುನಕರ ಪುತ್ರರಾದ ಶೌನಕಾದಿಗಳು ಮೊದಲಾದವರೆಲ್ಲರೂ ಕೂಡ ಸಹಸ್ರ ಸಮಮಾಸತ, ಸಾವಿರಾರು ವರ್ಷಗಳು ಅಂತ ಒಂದರ್ಥ, ಸಾವಿರಾರು ದಿನಗಳು ಅಂತ ಒಂದರ್ಥ. ಅವರವ್ರ ಪ್ರಕಾರ ಅರ್ಥ ಮಾಡಬಹುದು. ಅವರೆಲ್ಲ ಸಾವಿರಾರು ವರ್ಷ ಬದುಕಿದವರು, ಅದರಿಂದ ಸಾವಿರಾರು ವರ್ಷ ಅಂತ ಅರ್ಥ ಮಾಡಿದರು. ಅದೇನು ತಪ್ಪಲ್ಲ. ಅವರು ಯಜ್ಞ ಮಾಡ್ತಾ ಇದ್ರು. ಸತ್ರಯಾಗವನ್ನ ಯಜ್ಞ ಮಾಡುವಾಗ ಅದರೊಂದು ಜ್ಞಾನ ಭಾಗ ಅಂತ ಇರ್ತದೆ. ಎಲ್ಲ ಯಜ್ಞಗಳು ಕೂಡ ಯಜ್ಞ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬಿಡೋದಲ್ಲ. ಅದಕ್ಕೋಸ್ಕರ ವ್ರತ ಆದಾಗಲೂ ವ್ರತಕಥೆ ಅಂತ ಒಂದು ಇಟ್ಟಿರ್ತಾರೆ. ಏನೇ ಆದರೂ ಒಂದು ಜ್ಞಾನ ಕಾರ್ಯ ಆಗಬೇಕು. ಜ್ಞಾನ ಕಾರ್ಯವಾಗದೆ ಯಾವುದೂ ಸಂಪೂರ್ಣವಾಗುವುದಿಲ್ಲ. ಅದಕ್ಕೆ ಮಾಡಲ್ಲ ಅಂತ ಗೊತ್ತು. ಅದರಿಂದ ಸತ್ಯನಾರಾಯಣ ಸ್ವಾಮಿಯ ಕಥೆಯಿಂದ ಹಿಡಿದು ನೀವು ಏನೇ ವ್ರತ ಮಾಡಿದ್ರು ಅಲ್ಲಿ ಒಂದು ವ್ರತಕಥೆ ಅಂತ ಇಟ್ಟಿರ್ತಾರೆ, ಕೇಳ್ರಿ ಅಂತ. ಅದಕ್ಕೋಸ್ಕರವಾಗಿ ಹಾಗಾಗಿ ಇಲ್ಲಿ ಸತ್ರ ಯಾಗ ಮಾಡುವಾಗ ಒಂದು ಜ್ಞಾನ ಕಾರ್ಯ ಆಗಬೇಕಲ್ಲ. ಅದಕ್ಕೆ ಭಗವಂತ ಸೂತ ಪುರಾಣಿಕರಿಗೆ ಕಳಿಸಿಕೊಟ್ಟ. ಅಲ್ಲಿ ಸ ಏಕಧಾತು ಮುನಿಯತ್ ಪ್ರಾತಃ ಹುತ ಹುತಾಶನಾ ಸತ್ಕೃತಂ ಸೂತಮಾಸೀನಂ ಪ್ರಪೃಚ್ಛು ಇದಮಾದೃತ. ವೇದವ್ಯಾಸ ದೇವರ ರೋಮಾಂಚನದಿಂದ ಹುಟ್ಟಿದವರು ರೋಮಹರ್ಷಣರು. ವೇದವ್ಯಾಸ ದೇವರು ರೋಮಾಂಚನಗೊಂಡ್ರಂತೆ. ಅವರೇನು ರೋಮಾಂಚನಗೊಳ್ಳೋದಲ್ಲ, ಗೊಂಡಂತೆ ಅವರು ಪ್ರಕಟ ಮಾಡಿದರು. ಆವಾಗ ರೋಮಹರ್ಷಣರು ಹುಟ್ಟಿದರು. ಅದರಿಂದ ಆ ರೋಮಹರ್ಷಣರ ಮಕ್ಕಳು ರೋಮಹರ್ಷಿಣಿಗಳು, ಅವರೇ ಸೂತಾಚಾರ್ಯರು. ಒಂದರ್ಥದಲ್ಲಿ ವೇದವ್ಯಾಸ ದೇವರ ಮೊಮ್ಮಕ್ಕಳು. ತ್ವಯಕಲೋ ಪುರಾಣಾನಿ ಸ ಇತಿಹಾಸಾನಿ ಚಾನಗ ಆಖ್ಯಾತಾನಪಿ ಅಧೀತಾನಿ ಧರ್ಮಶಾಸ್ತ್ರಾನಿ ತಾನ್ಯುತ. ಅವರಿಗೆ ಪುರಾಣಗಳನ್ನು, ಧರ್ಮಶಾಸ್ತ್ರಗಳನ್ನು ಮತ್ತು ಸ್ಮೃತಿ ಗ್ರಂಥಗಳನ್ನು ಲೋಕದಲ್ಲಿ ಉಪದೇಶ ಮಾಡಲಿಕ್ಕೆ ಅಧಿಕಾರವನ್ನು ಕೊಟ್ಟಿದ್ದರು. ಹಾಗಾಗಿ ಅವರು ಬರ್ತಾರೆ. ಅವರು ಬಂದಾಗ ಅವರನ್ನು ಉಚಿತವಾದ ಆಸನದಲ್ಲಿ ಕುಳ್ಳಿರಿಸಿ ಭಗವಂತನ ಸನ್ನಿಧಾನ ಹೊತ್ತು ಬಂದವರು ಅನ್ನುವ ಕಾರಣಕ್ಕೆ ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಶೌನಕಾದಿಗಳು ಅವರನ್ನು ಕೇಳುತ್ತಾರೆ. ನಮ್ಮೆಲ್ಲರ ಪ್ರಶ್ನೆಯೇ, ಪ್ರಾಯೇಣ ಅಲ್ಪ ಆಯುಷೋ ಮರ್ತ್ಯ ಕಲಾವಸ್ಮಿನ್ ಯುಗೇ ಜನಾ ಮಂದ ಸುಮಂದ ಮತಯೋ ಮಂದ ಭಾಗ್ಯ ಹಿ ಉಪದ್ರುತಾ. ಕಲಿಯುಗದಲ್ಲಿ ಅಲ್ಪ ಆಯುಷ್ಯಗಳು. ಯಾವಾಗ ಸಾಯ್ತಾನೆ ಗೊತ್ತಿಲ್ಲ, ಹೇಗೆ ಸಾಯ್ತಾನೆ ಗೊತ್ತಿಲ್ಲ, ಎಲ್ಲಿ ಸಾಯ್ತಾನೆ ಗೊತ್ತಿಲ್ಲ, ಹೆಂಗೆ ಹೋಗ್ತಾನೆ ಗೊತ್ತಿಲ್ಲ. ಎಂದಿಗಿದ್ದರೊಂದು ದಿನ ಸಾವು ತಪ್ಪದು. ಅದು ಹೆಂಗೆ ಗೊತ್ತಿಲ್ಲ. ಬಿಂಬದೊಳಗಿರುವ ಪ್ರಾಣ ಕಂಬ ಸೂತ್ರಗೊಂಬೆಯಂತೆ ಎಂದಿಗಿದ್ದರೊಂದು ದಿನ ಸಾವು ತಪ್ಪದು. ನಾವು ತಪ್ಪು ತಿಳಿದಿದ್ದೇವೆ. ನಮ್ಗೆ ಒಡಗೆರೆ ಆಚಾರ ಹೇಳ್ತಾರೆ, ಸಾವು ಅನ್ನುವುದು ಎಂದೋ ಒಂದು ದಿನ ಬರುವುದಲ್ಲ. ಸಾವು ಅನ್ನುವುದು ನಾವು ಹುಟ್ಟಲಿಕ್ಕಿಂತ ಮುಂಚೆ ಬಂದದ್ದು ಸಾವು ಮೊದಲು, ಆಮೇಲೆ ಜನನ ಬಂದದ್ದು. ಮೊದಲು ಹುಟ್ಟು ಆಮೇಲೆ ಸಾವು ಬಂದಿದ್ದರೆ ಗರ್ಭದಲ್ಲಿ ಮಕ್ಕಳು ಸಾಯ್ತಲೇ ಇರಲಿಲ್ಲ. ಯಾಕೆಂದರೆ ಗರ್ಭದಿಂದ ಮಕ್ಕಳು ಹುಟ್ಟೇ ಇಲ್ಲ ಹೊರಗಡೆಗೆ. ತಾಯಿ ಗರ್ಭದಲ್ಲೇ ಮಕ್ಕಳು ಸಾಯ್ತವೆ. ಯಾಕೆಂದರೆ ಮೊದಲು ಬಂದದ್ದು ಸಾವು, ಆಮೇಲೆ ಬಂದದ್ದು ಹುಟ್ಟು. ಯಾವಾಗ ತಂದೆ ಗರ್ಭದಿಂದ ತಾಯಿಯ ಗರ್ಭಕ್ಕೆ ಪ್ರವೇಶ ಮಾಡುತ್ತದಲ್ಲ ಮಗು, ಅವತ್ತೇ ಮೊದಲು ಸಾವು ಅದರ ಹಿಂಬಾಲಿಸ್ತದೆ. ಅದು
ಹುಟ್ಟಾದ ಮೇಲೂ ಸಾಯಬಹುದು, ಹುಟ್ಟುವುದಕ್ಕಿಂತ ಮುಂಚೆ ಸಾಯಬಹುದು, ಹುಟ್ಟದಲ್ಲೇ ಸಾಯಬಹುದು, ಹುಟ್ಟಿದ ಅಲ್ಪ ಕ್ಷಣಕ್ಕೆ ಸಾಯಬಹುದು. ಯಾವಾಗ ಸಾವು ಬರ್ತದೆ ಗೊತ್ತಿಲ್ಲ. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿಕ್ಷಯಂ ಯೌವನಂ ಪ್ರತ್ಯಯಾಂತಿ ಗತಾಯ ಪುನರ್ನ ದಿವಸಾಯ ಕಾಲೋ ಜಗದ್ಭಕ್ಷಕ. ಗೌಡಿಗೆರೆ ಆಚಾರ್ಯ ಹೇಳ್ತಾರೆ, ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಪ್ರತಿಕ್ಷಣಂ. ಆಯಸ್ಸು ಅನ್ನುವುದು ಪ್ರತಿದಿನ ಪ್ರತಿಕ್ಷಣ ಹೋಗ್ತಲೇ ಇದೆ. 3 ಗಂಟೆಗೆ ಬಂದು ಕೂತ ನಾನು ಈಗ ಅದೇ ನಾನಲ್ಲ. ನನ್ನಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗಿವೆ. ಯಾಕೆ ನಮಗೆ ಗೊತ್ತಾಗಲ್ಲ ಅಂದ್ರೆ ನಾವು ಕನ್ನಡಿ ನೋಡ್ಕೊತಾ ಇರ್ತೇವೆ ಯಾವಾಗಲೂ ಕೂಡ. 5-5 ನಿಮಿಷಕ್ಕೂ ಕನ್ನಡಿ ನೋಡ್ಕೊತಾ ಇರ್ತೀವಿ. ಈಗಂತೂ ಮೊಬೈಲ್ ಬಂದ್ಬಿಟ್ಟಿದೆ, ಅದರಿಂದ ಹಿಂಗೆ ನೋಡ್ಕೊತಾ ಇರೋದು. ಆದ್ರಿಂದ ಮುಖದಲ್ಲಿ ಏನು ಬದಲಾವಣೆ ಆಗುತ್ತೆ, ಏನು ವಿಕಾರ ಆಗುತ್ತೆ ನಮ್ಗೆ ಗೊತ್ತಾಗಲ್ಲ. ಯಾರು ಗೊತ್ತಾಗ್ತದೆ ಗೊತ್ತಾ? ನಮ್ಮನ್ನು 7-8 ವರ್ಷ ಬಿಟ್ಟು ನೋಡ್ತಾರೆ ನೋಡ್ರಿ, ಅವ್ರು ಹೇಳ್ತಾರೆ ಹೋದ್ಸತಿ ಬಂದಾಗ ಸಣ್ಣ ಇದ್ರೆ ಆಚಾರ್ಯ, ಯಾಕೆ ಆಚಾರ್ಯ ಹಿಂಗಾಗೋದ್ರಿ ಅಂತ ಕೇಳ್ತಾರೆ. ಅವ್ರು ಗೊತ್ತಾಗ್ತದೆ ಏನಾಗಿದೆ ಅಂತ. ಯಾಕೆ? ವಿಕಾರ ಅವರಿಗೆ ಸ್ಪಷ್ಟವಾಗಿ ಕಾಣ್ತದೆ, ನಮ್ಗೆ ಕಾಣುವುದಿಲ್ಲ. ದೇಹ ವಿಕಾರಕ್ಕೊಳಪಡ್ತದೆ. ಆಯುರ್ನಶ್ಯತಿ, ಆಯಸ್ಸು ಅನ್ನುವುದು ಒಂದು. ಅದಕ್ಕೆ ಭಾಗವತದಲ್ಲೇ ಹೇಳ್ತಾರೆ, ನಮ್ಮ ಅಜಾಮಿಳನ ಕಥೆಯಲ್ಲಿ ಏನು ಅಂದ್ರೆ, ಘಟಾಂಬು ವತ್ ಅಂತ ರಂಧ್ರ, ಒಂದು ತೂತು ಬಿದ್ದಂತಹ ಘಟ ಅಂಬುವತ್, ಒಂದು ತೂತು ಬಿದ್ದಂತಹ ಒಂದು ಮಡಕೆಯಲ್ಲಿ ನೀರು ಹೇಗೆ ಕರಗಿ ಸೋರಿ ಹೋಗ್ತದೋ ಹಾಗೆ ಆಯಸ್ಸು ನಮ್ಮಿಂದ ಸೋರಿ ಹೋಗ್ತದೆ ಅಂತ ಯಾದವಾದಿಯರು ಹೇಳಿದ್ರು. ಅದಕ್ಕೆ ಒಂದು ತೂತಿರುವಂಥ ಮಡಕೆಯಲ್ಲೇ ನೀರು ಸೋರುವುದಾದ್ರೆ ಇದು 9 ತೂತಿರುವ ಮಡಕೆ ಇದೆ. ಇದರಲ್ಲಿ ಎಷ್ಟು ಆಯಸ್ಸು ಸೋರೋಗ್ಬೋದು. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಪ್ರತಿಕ್ಷಣಂ ಯಾತಿಕ್ಷಯಂ ಯೌವನಂ.